ಹಾಯ್ ಫ್ರೆಂಡ್ಸ್, ವೆಡ್ನೆಸ್ಡೇ. ಇವತ್ತು ಹಾಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಲಲ್ಲಿರೋಂಥ ಟೆಡ್ಡೀಸು ಫೋಟೋಸು ಎಲ್ಲ ತೆಗೆದು ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲನೂ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡೋಣ, ಯಾಕೆಂದರೆ ಜಾಸ್ತಿ ಏನು ಧೂಳಾಗಿರಲ್ಲ. ನಾನು 15 ಡೇಸ್ಗೊಂದ್ಸಲ ಧೂಳೆಲ್ಲ ಹೊಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಅಷ್ಟರಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿದ್ಲು, ಬ್ಲೂಟೂತ್ ಹಾಕ್ಕೊಂಡು ಹಾಗೆ ಅವಳ ಹತ್ರ ಮಾತಾಡ್ತಾ ಕೆಲಸ ಮಾಡಿಕೊಂಡೆ. ನನಗೆ ಟೈಮ್ ವೇಸ್ಟ್ ಮಾಡೋದಂದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವಳ ಹತ್ರ ಮಾತಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ದೆ. ಹಾಗೆ ಮೊನ್ನೆ ರಾಗಿ ರೊಟ್ಟಿ ಹಾಕಿದಾಗ ಯಾರೋ ಒಬ್ಬರು ಕೇಳಿದ್ರು, ನೀವು ರೊಟ್ಟಿ ಇಷ್ಟು ಚೆನ್ನಾಗಿ ತಡ್ತೀರಾ, ನಿಮ್ಮನ್ನು ನೋಡಿದ್ರೆ ಇಷ್ಟು ಚೆನ್ನಾಗಿ ರೊಟ್ಟಿ ತಡ್ತೀರಾ ಅನ್ಸಲ್ಲ ಅಂತ ಇದ್ರು. ಯಾರನ್ನೇ ಆಗಲಿ ಫೇಸ್ ನೋಡಿ ಯಾವತ್ತೂ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಈ ಲೈಫಲ್ಲಿ ಎಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಯಾರು ಬೇಕಾದರೂ ಕಲಿಬೋದು. ನನಗೆ ಒಂದು ಮಾತು ಹೇಳಿದರು, ಏನಂದರೆ ಸ್ಟಾರ್ಟಿಂಗ್ ಮದುವೆ ಆದಷ್ಟರಲ್ಲಿ ನನಗೆ ರೊಟ್ಟಿ ತಟ್ಟಕ್ಕೆ ಬರ್ತಿರಲಿಲ್ಲ, ಯಾಕೆಂದರೆ ಮಿಷಿನ್ ರೊಟ್ಟಿ ಮಾಡಿ ಅಭ್ಯಾಸ ಇರೋದ್ರಿಂದ. ಅದಕ್ಕೆ ನಿನ್ನ ಅಪ್ಪನ ಮನೇಲಿ ನಿನಗೊಂದು ರೊಟ್ಟಿ ತಟ್ಟೋಕ್ಕೆ ಕಲಿಸಿಲ್ವಾ ಅಂತ ಒಬ್ಬರು ಕೇಳಿದರು. ಸೊ ನನಗೆ ಆ ಆಟಕ್ಕೋಸ್ಕರನೇ ವಿತಿನ್ 1 ಡೇಲೇ ನಾನು ರೊಟ್ಟಿ ತಟ್ಟೋದನ್ನ ಕಲಿತೆ. ಇವಾಗ ಪರ್ಫೆಕ್ಟಾಗಿ ಅವ್ರಿಗಿಂತ ಚೆನ್ನಾಗಿ ರೊಟ್ಟಿ ತಡ್ತೀನಿ. ಸೊ ಹಾಗೆಯೇ ಲೈಫಲ್ಲಿ ಯಾವ ಕೆಲಸನೂ ಆಗಲ್ಲ ಅಂತ ಕೂರಬಾರ್ದು, ಹಾಗೆ ಆಗುತ್ತೆ. ಸೊ ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.